ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಕರ್ನಾಟಕದ ಅತ್ಯಂತ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿ ಮಹಾಂತೇಶ್ ಬೀಳ್ಗಿ ಇನ್ನಿಲ್ಲ. ಸ್ನೇಹಿತರೆ, ಈ ವಿಷಯ ತಿಳಿಸೋಕೆ ಬೇಸರವಾಗುತ್ತಿದೆ. ಏಕೆಂದರೆ ಇವರು ಅತ್ಯಂತ ಸರಳ ಸಜ್ಜನ ಜಿಲ್ಲಾಧಿಕಾರಿಯಾಗಿದ್ದರು. ಇಡೀ ನಾಡಿಗೆ ಅತ್ಯಂತ ಪರಿಚಿತ ಹೆಸರು. ನಾನೊಬ್ಬ IAS ಅಧಿಕಾರಿ ಅಂತ ಯಾವುದೇ ನಡವಳಿಕೆಯನ್ನು ತೋರಿಸಿಕೊಳ್ಳದಂಥ ಸರಳ ವ್ಯಕ್ತಿತ್ವ ಇವರದಾಗಿತ್ತು. ಇಂಥ ಅಧಿಕಾರಿಯನ್ನು ನಾವೆಲ್ಲ ಕಳೆದುಕೊಂಡಿದ್ದೇವೆ. ಇದು ಇಡೀ ನಾಡಿಗೆ ತುಂಬಲಾರದಂಥ ನಷ್ಟವಾಗಿದೆ. ಇವರು ಬದುಕಿದಂಥ ರೀತಿ ಇದೆಯಲ್ಲ, ಇದು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಸ್ನೇಹಿತರೆ, ಅಷ್ಟಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು, ಮಹಾಂತೇಶ್ ಬೀಳ್ಗಿ ಅವರ ಸಾವು ಹೇಗೆ ಸಂಭವಿಸಿತು, ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಮಹಾಂತೇಶ್ ಬೀಳ್ಗಿ ಅವರು ತಮ್ಮ ಸಂಬಂಧಿಕರ ವಿವಾಹ ಕಾರ್ಯಕ್ರಮಕ್ಕೆ ತಮ್ಮ ಸಹೋದರ ಸಂಬಂಧಿಗಳ ಜೊತೆ ಇನ್ನೋವಾ ಕಾರ್ನಲ್ಲಿ ಹೋಗ್ತಾ ಇದ್ರು. ವಿಜಯಪುರದಿಂದ ಕಲಬುರಗಿ ಕಡೆಗೆ ಹೋಗುವ ಸಂದರ್ಭದಲ್ಲಿ ಅವರ ಇನ್ನೋವಾ ಕಾರಿಗೆ ನಾಯಿ ಅಡ್ಡ ಬಂದಿದೆ. ಆ ನಾಯಿಯ ಪ್ರಾಣವನ್ನು ಉಳಿಸಬೇಕು ಅಂತ ತಪ್ಪಿಸೋ ಬರದಲ್ಲಿ ಇನ್ನೋವಾ ಕಾರ್ ಪಾಲ್ಟಿ ಆಗಿದೆ ಅಂತೆ. ಆ ಕಾರಿನಲ್ಲಿ ಇದ್ದಂಥ ಮಹಾಂತೇಶ್ ಬೀಳ್ಗಿ ಅವರ ಸಹೋದರ ಸಂಬಂಧಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮಹಾಂತೇಶ್ ಬೀಳ್ಗಿ ಅವರಿಗೆ ಗಂಭೀರ ಗಾಯಗಳಾಗಿದ್ದರಿಂದ ತಕ್ಷಣವೇ ಮಹಾಂತೇಶ್ ಬೀಳ್ಗಿ ಅವರನ್ನು ಕಲಬುರಗಿಯ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಗಿದೆ. ಆದರೆ ದುರಾದೃಷ್ಟವಶಾತ್ ಗಂಭೀರ ಗಾಯಗಳಾಗಿದ್ದರಿಂದ ಮಹಾಂತೇಶ್ ಬೀಳ್ಗಿ ಅವರು ಕೊನೆಯುಸಿರೆಳೆದಿದ್ದಾರೆ. ಸ್ನೇಹಿತರೆ, ಸದ್ಯ ಬೆಸ್ಕಾಂನಲ್ಲಿ MD ಆಗಿ ಮತ್ತು ಖನಿಜ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅಷ್ಟೇ ಅಲ್ಲದೆ ಅವರು ಈ ಹಿಂದೆ ಎಲ್ಲೆಲ್ಲಿ DC ಆಗಿ ಕೆಲಸ ಮಾಡಿದ್ದಾರೋ ಅಲ್ಲೆಲ್ಲ ದಕ್ಷತೆಯಿಂದ ಕೆಲಸ ಮಾಡಿ ಜನರಿಂದ ಉತ್ತಮ ಹೆಸರನ್ನು ಪಡೆದಿದ್ದಾರೆ. ಜನಸಾಮಾನ್ಯರು ಆರಾಮಾಗಿ ಭೇಟಿಯಾಗಬಹುದಾದಂಥ ಒಬ್ಬ ಜಿಲ್ಲಾಧಿಕಾರಿ ಇದ್ದರೆ ಅದು ಮಹಾಂತೇಶ್ ಬೀಳ್ಗಿ ಅಂತ ಹೆಮ್ಮೆಯಿಂದ ಹೇಳಬಹುದು. ತುಂಬ ಬಡತನದಲ್ಲಿ ಬೆಳೆದವರು ಜೀವನದಲ್ಲಿ ಬರೀ ಕಷ್ಟವನ್ನು ಎದುರಿಸಿ ಅಂತಿಮವಾಗಿ UPSC ಕ್ಲಿಯರ್ ಮಾಡಿ IAS ಅಧಿಕಾರಿಯಾಗುವುದಿದೆಯಲ್ಲ, ಇದು ಸಾಮಾನ್ಯವಾದ ಕೆಲಸವಲ್ಲ. ಆದ್ದರಿಂದಲೇ ಮಹಾಂತೇಶ್ ಬೀಳ್ಗಿ ಅವರ ಬದುಕು ನಮಗೆಲ್ಲ ಸ್ಫೂರ್ತಿ ಅಂತ ನಾನು ಮೊದಲೇ ಹೇಳಿದ್ದು. IAS ಅಧಿಕಾರಿಯೊಬ್ಬರ ಸಾವಾಗಿದೆ, ಅದು ಕಾರ್ ಆಕ್ಸಿಡೆಂಟ್ ಆಗಿದೆ ಅಂದರೆ ಎಲ್ಲರಿಗೂ ಒಂದು ಕಡೆ ಅನುಮಾನ ಇದ್ದೇ ಇರುತ್ತೆ. ಮೇಲ್ನೋಟಕ್ಕೆ ಅದು ನಾಯಿ ತಪ್ಪಿಸಲು ಹೋಗಿ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಅಷ್ಟಕ್ಕೆ ಸುಮ್ಮನಾಗಲು ಬರುವುದಿಲ್ಲ. ಈ ಆಕ್ಸಿಡೆಂಟ್ ಕುರಿತು ಸರಿಯಾದ ತನಿಖೆ ಮಾಡುತ್ತಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸ್ನೇಹಿತರೆ, ಮಹಾಂತೇಶ್ ಬೀಳ್ಗಿ ಅಂದರೆ ತಕ್ಷಣ ನನಗೆ ನೆನಪಾಗೋದು ಅವರು ಹೇಳಿದಂಥ ಒಂದು ಮಾತು. ಅದು ನನಗೆ ಯಾವಾಗಲೂ ಪದೇ ಪದೇ ನೆನಪಾಗುತ್ತಲೇ ಇರುತ್ತೆ. ನಮ್ಮ ಬಡತನಕ್ಕೆ ನಾವು ಮಾಡಿಸಿಕೊಂಡ ಅವಮಾನ ಮತ್ತೊಂದು ಇಷ್ಟ ಐತಲ್ಲ, ಅದು ಜಗತ್ತೊಳಗೆ ದಯವಿಟ್ಟು ಯಾರಿಗೂ ಆಗಬಾರ್ದು. ಈಗ ಎಲ್ಲರೂ ಹೇಳ್ತಾರೆ, ನಮ್ಮ ಕಾಕಾವ ನಮ್ಮ ಯುವ ಅಂತ ಬಹಳಷ್ಟು ಮಂದಿ ಹೇಳ್ತಾರೆ. ಅವಾಗ ಯಾರು ಇದ್ದಿಲ್ರಿ, ಬಹಳಷ್ಟು ಇನ್ಫ್ಯಾಕ್ಟ್ ಮಾಡಿಸ್ಕೊಂಡಿವಿ, ಉಪವಾಸ ಮಲ್ಕೊಂಡು ಹಂಗೆ ಇದ್ವಿ. ಅದಕ್ಕೆ ಈ ಎಲ್ಲ ಬಡತನಕ್ಕೆ ಬರೋಬ್ಬರಿ ಊಟ ಹೊಡೆಯುವ ಒಂದು ಯಾವ್ದಾದ್ರು ಉತ್ತರ ಕೊಡ್ಬೇಕಂದ್ರೆ ಇದಾಗಬೇಕು. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಂತು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಎಲ್ಲರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಆದರೆ ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ. ನಾನು ಸಾಧಿಸಲೇಬೇಕು ಎನ್ನುವ ಕಿಡಿ ಮನಸ್ಸಿನಲ್ಲಿ ಹೊತ್ತಬೇಕು. ಅಂದಾಗ ಮಾತ್ರ ನಾವು ಏನನ್ನಾದರೂ ಸಾಧಿಸಲು ಸಾಧ್ಯ. ಈ ಮಾತನ್ನು ಏಕೆ ಹೇಳ್ತೇನೆಂದರೆ, ಮಹಾಂತೇಶ್ ಬೀಳ್ಗಿ ಅವರ ಜೀವನ ಇದೇ ರೀತಿಯಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯನ್ನು ಕಳೆದುಕೊಂಡ ಇವರು ತಮ್ಮ ತಾಯಿ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಕಡು ಬಡತನ, ತಾಯಿ ಕೂಲಿ ಮಾಡಬೇಕು, ಅದರಲ್ಲೇ ಜೀವನ ನಡೆಸಬೇಕು. ಇದು ಅವರ ಬಾಲ್ಯ. ಮುಂದೆ ಅವರು ಕಾಲೇಜು ಮುಗಿಸಿದ್ರು, IAS ಅಧಿಕಾರಿ ಆದರು, ಅದು ಬೇರೆ ಕತೆ. ಆದರೆ ಅವರು ಜೀವನದಲ್ಲಿ ಅನುಭವಿಸಿದ ಕಷ್ಟ, ಅವಮಾನಗಳು ಇವೆಯಲ್ಲ, ಅವು ಅವರನ್ನು ನಾನು ಬೆಳೆಯಲೇಬೇಕು ಅಂತ ಮನಸ್ಸಿನಲ್ಲಿ ದೊಡ್ಡ ಕಿಡಿ ಹೊತ್ತಿಸಿದವು. ಸ್ನೇಹಿತರೆ, ನೀವು ಮಹಾಂತೇಶ್ ಬೀಳ್ಗಿ ಅವರ ಬಗ್ಗೆ ಅನೇಕ ವಿಷಯಗಳನ್ನು ಕೇಳಿರ್ತೀರಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಮೋಟಿವೇಶ್ನಲ್ ವಿಡಿಯೋಗಳನ್ನು ಸಹ ನೋಡಿರ್ತೀರಿ. ಇವರು ಎಲ್ಲಿ DC ಆಗಿ ಕೆಲಸ ಮಾಡಿದ್ದಾರೋ ಅಲ್ಲೆಲ್ಲ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಿ ಸಾಮಾನ್ಯರ ಜನರನ್ನು ಎಷ್ಟರ ಮಟ್ಟಿಗೆ ತಲುಪೋಕೆ ಸಾಧ್ಯವೋ ಅಲ್ಲಿಯವರಿಗೆ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನರಿಗೆ ಇವರು ಸ್ಫೂರ್ತಿಯಾಗಿದ್ದಾರೆ. ಯಾಕಂದರೆ ಕೇವಲ 5 ವರ್ಷಕ್ಕೆ ತಮ್ಮ ತಂದೆಯನ್ನು ಕಳೆದುಕೊಂಡ ಇವರು ತಮ್ಮ ತಾಯಿ ಆಶ್ರಯದಲ್ಲಿ ಬೆಳೆಯುತ್ತಾರೆ. ಒಂದು ಹೊತ್ತಿನ ಊಟಕ್ಕೂ ಸಹ ಕಷ್ಟವಿರುತ್ತೆ. ಇವರ ತಾಯಿ ಕೂಲಿ ನಾಲಿ ಮಾಡಿ ಮಕ್ಕಳನ್ನು ಸಾಕ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಉತ್ತಮ ಬದುಕು ಕಟ್ಟಿಕೊಡಬೇಕು ಅಂತ ಹಗಲಿರುವ ದುಡಿಯುತ್ತಿರುತ್ತಾರೆ. ಮಹಾಂತೇಶ್ ಬೀಳ್ಗಿ ಅವರ ಬದುಕು ನಿಜವಾಗಲೂ ಅಷ್ಟು ಕಷ್ಟದಿಂದಲೇ ತುಂಬಿರುತ್ತೆ. ಹಾಕಿಕೊಳ್ಳಲು ಸರಿಯಾದ ಬಟ್ಟೆಗಳು ಇರುತ್ತಿರಲಿಲ್ಲ. ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಕಷ್ಟವಿರುತ್ತದೆ. ಆಗಲೇ ಮಹಾಂತೇಶ್ ಬೀಳ್ಗಿ ಅವರ ಮನಸ್ಸಿನಲ್ಲಿ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಎನ್ನುವ ಕಿಡಿ ಹೊತ್ತಿದ್ದು. ಮುಂದೆ ಅವರು PUCಯಲ್ಲಿ ಆರ್ಟ್ಸ್ ತೆಗೆದುಕೊಂಡು ಉತ್ತಮ ರ್ಯಾಂಕ್ನೊಂದಿಗೆ ಪಾಸಾಗಿ ಡಿಗ್ರಿ ಮುಗಿಸುತ್ತಾರೆ. ನಂತರ ಪೋಸ್ಟ್ ಗ್ರ್ಯಾಜುಯೇಟ್ನಲ್ಲೂ ಸಹ ಗೋಲ್ಡ್ ಮೆಡಲ್ ಸಹ ತಗೋತಾರೆ. ಇಲ್ಲಿಂದಲೇ ಅವರಿಗೆ DC ಆಗಬೇಕು ಅನ್ನುವ ಛಲ ಮತ್ತಷ್ಟು ಬಲವಾಗಿ ಹುಟ್ಟಿದ್ದು. ನಂತರ ಜೀವನ ನಡೆಸೋಕ್ಕೆ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡುತ್ತಾರೆ. ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಾರೆ. ಇದರ ಮಧ್ಯೆ ಇವರು ಸಾಕಷ್ಟು ಕಷ್ಟ, ಅವಮಾನಗಳನ್ನು ಅನುಭವಿಸಿದ್ದಾರೆ. ಇವರ ಬಡತನವನ್ನು ನೋಡಿ ಹೀಯಾಳಿಸಿದ್ದೂ ಉಂಟು. ಆದರೆ ಯಾರೂ ಕೂಡ ಇವರಿಗೆ ಸಹಾಯ ಮಾಡೋಕ್ಕೆ ಮುಂದೆ ಬರೋಲ್ಲ. ನಂತರ ಕೆಲವೊಂದಿಷ್ಟು ಗೌರ್ಮೆಂಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಹಲವಾರು ಗೌರ್ಮೆಂಟ್ ಜಾಬ್ ಪಡೆದುಕೊಳ್ಳುತ್ತಾರೆ. ಆದರೆ DC ಆಗಬೇಕು ಅಂತ ಅನೇಕ ಜಾಬ್ಗಳನ್ನು ರಿಜೆಕ್ಟ್ ಕೂಡ ಮಾಡ್ತಾರೆ. ಕೊನೆಗೆ ಅವರು ಅಂದುಕೊಂಡಂತೆ ಮಹಾಂತೇಶ್ ಬೀಳ್ಗಿ ಅವರು UPSC ಕ್ಲಿಯರ್ ಮಾಡಿ ಜಿಲ್ಲಾಧಿಕಾರಿ ಆಗುತ್ತಾರೆ. ಜೀವನದಲ್ಲಿ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ DC ಆಗೋದು ಸುಲಭದ ಮಾತಲ್ಲ. ಯಾಕಂದರೆ ಸಾಕಷ್ಟು ದುಡ್ಡು, ಹಣ, ಎಲ್ಲ ಸೌಲಭ್ಯಗಳು ಇದ್ದರೂ ಕೂಡ ಎಷ್ಟೋ ಜನ UPSC ಕ್ಲಿಯರ್ ಮಾಡೋಕ್ಕೆ ಆಗೋಲ್ಲ. ಯಾಕಂದರೆ ಅದಕ್ಕೊಂದು ದೃಢ ನಿರ್ಧಾರ ಬೇಕು. ಸಾಧಿಸುತ್ತೇನೆ ಅನ್ನೋ ಛಲ ಇರಬೇಕು. ಅಂದಾಗ ಮಾತ್ರ ಅದು ಸಾಧ್ಯ. ಮುಂದೆ ಮಹಾಂತೇಶ್ ಬೀಳ್ಗಿ ಅವರು ದಾವಣಗೆರೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಕೆಲಸ ಮಾಡ್ತಾರೆ. ಇದಾದ ಬಳಿಕ ಧಾರವಾಡದಲ್ಲಿ ಅಸಿಸ್ಟೆಂಟ್ DC ಆಗಿ ಕೂಡ ಸೇವೆ ಸಲ್ಲಿಸುತ್ತಾರೆ. ಆದರೆ ಮಹಾಂತೇಶ್ ಬೀಳ್ಗಿ ಅವರು ಇಡೀ ರಾಜ್ಯಕ್ಕೆ ಪರಿಚಯವಾಗಿದ್ದು ದಾವಣಗೆರೆಗೆ ಬಂದ ನಂತರ. ದಾವಣಗೆರೆಯಲ್ಲಿ DC ಆಗಿ ಕೆಲಸ ಮಾಡಿದ ಸಮಯದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ. ಒಂದು ಸಣ್ಣ ಹಳ್ಳಿಯ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ತಲುಪುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಸಾಮಾನ್ಯ ಒಬ್ಬ ವ್ಯಕ್ತಿ DC ಯನ್ನು ಭೇಟಿಯಾಗಬೇಕು ಅಂದರೆ ಅದು ಅಷ್ಟು ಸರಳ ಇಲ್ಲ.
ರಾಜ್ಯದ ವಿವಿಧ ಭಾಗದಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಮಹಾಂತೇಶ್ ಬೀಳಿಗೆ ಅವರು ಮಾತ್ರ ಜನಸಾಮಾನ್ಯರನ್ನು ಮುಕ್ತವಾಗಿ ಭೇಟಿಯಾಗುತ್ತಿದ್ದರು. ಅವರ ಕಷ್ಟಗಳನ್ನು ಆಲಿಸುವಂಥ ಕೆಲಸವನ್ನು ಮಾಡುತ್ತಿದ್ದರು. ಯಾರು ಬೇಕಾದರೂ ಸಹ ಇವರನ್ನು ಸಲೀಸಾಗಿ ಭೇಟಿಯಾಗಬಹುದಿತ್ತು. ಅಂತಹ ಸರಳ ವ್ಯಕ್ತಿ ಸರ್ಕಾರಿ ಸೇವೆಗಳನ್ನು ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಒಬ್ಬ ಡಿ ಸಿ ಆಗಿ ಏನೆಲ್ಲ ಮಾಡೋಕ್ಕೆ ಸಾಧ್ಯನೋ ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ ಮಹಾಂತೇಶ್ ಬೀಳಿಗೆ ಅವರು. ಈ ಎಲ್ಲ ಕಾರಣದಿಂದ ಡಿ ಸಿ ಅಂದರೆ ಹೀಗಿರಬೇಕಪ್ಪ ಅಂತ ಜನ ಈಗಲೂ ಸಹ ಮಹಾಂತೇಶ್ ಬೀಳಿಗೆ ಅವರನ್ನು ನೆನಪಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಮಹಾಂತೇಶ್ ಬೀಳಿಗೆ ಅವರ ಈ ಸಾವು ರಾಜ್ಯಕ್ಕೆ ತುಂಬಲಾರದಂಥ ನಷ್ಟವನ್ನು ಉಂಟು ಮಾಡಿದೆ. ಬಹುಶಃ ಮಹಾಂತೇಶ್ ಬೀಳಿಗೆ ಅವರಂಥ ಸರಳ ಸಜ್ಜನ ಜಿಲ್ಲಾಧಿಕಾರಿಯು ನಮಗೆ ಮತ್ತೆ ಸಿಗಲು ಸಾಧ್ಯವಿಲ್ಲ ಅಂತ ಅನಿಸುತ್ತೆ. ಸ್ನೇಹಿತರೆ, ಮಹಾಂತೇಶ್ ಬೀಳಿಗೆ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.